छोटा नहीं है। ಹಾಯ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಮಾನ್ನಲ್ಲಿ ನ್ಯಾಷನಲ್ ಹಾಲಿಡೇಸ್ ಕೊಟ್ಟಿದ್ರು ಅಂತ ಹೇಳಿ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ನಾವು ಹೋಗ್ತಾ ಇರೋದು ಇಬ್ರಾ ಅನ್ನೋ ಒಂದು ಜಾಗಕ್ಕೆ. ಹಾಗೆ ಆನ್ ದ ವೇಲ್ ಹೋಗ್ತಾ ಇರಬೇಕಾದ್ರೆ ಅಲ್ ಶರ್ಕಿಯಾ ಅನ್ನೋ ಒಂದು ಎಕ್ಸ್ಪ್ರೆಸ್ ವೇಲಿ 2 ಟನಲ್ ರೋಡ್ವೇ ಸಿಗುತ್ತೆ ನಿಮಗೆ. ಅದರಲ್ಲಿ ಮೊದಲನೇದು ಸ್ವಲ್ಪ ಚಿಕ್ಕದಾಗಿರುತ್ತೆ, ಎರಡನೇದು ಸ್ವಲ್ಪ ಉದ್ದವಾಗಿದೆ ಆ ಟನಲ್ ರೋಡ್ವೇ. ಈ ಟನಲಿಂಗ್ ರೋಡಲ್ಲಿ 3 ಲೇನ್ಸ್ ಇರುತ್ತೆ. ಮಿನಿಮಮ್ ಸ್ಪೀಡ್ ಬಂದುಬಿಟ್ಟು 90 ಕಿಲೋಮೀಟರ್ಸ್ ಟು 120 ಕಿಲೋಮೀಟರ್ಸ್ ಆಗಿರುತ್ತೆ. ಈ ಟನಲ್ ರೋಡ್ವೇದು ನೈಟ್ ವ್ಯೂನ ನಾನು ಮುಂದಿನ ವೀಡಿಯೋದಲ್ಲಿ ನೀವು ನೋಡ್ಬೋದು. ನಾನು ಫಸ್ಟ್ ಟೈಮ್ ಟನಲ್ ರೋಡ್ವೇನ ಒಮಾನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ನಾವಿವತ್ತು ಹೋಗ್ತಾ ಇರೋದು ಸಫಾರಿ ವರ್ಲ್ಡ್ಗೆ. ಇದು ಇಬ್ರಾ ಅನ್ನೋ ಒಂದು ಜಾಗದಲ್ಲಿದೆ. ಇದನ್ನು ರೀಸೆಂಟಾಗಿ ಕನ್ಸ್ಟ್ರಕ್ಷನ್ ಆಗಿದೆ, ಇನ್ನೂ ಸ್ವಲ್ಪ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಹಾಲಿಡೇಸ್ ಇರೋದ್ರಿಂದ ತುಂಬಾ ರಶ್ ಇತ್ತು, ತುಂಬಾ ಜನ ಬಂದಿದ್ದರು. ಇದೇ ನೋಡಿ ಸಫಾರಿ ವರ್ಲ್ಡ್ನ ಮೇನ್ ಗೇಟ್. ನ್ಯಾಷನಲ್ ಹಾಲಿಡೇಸ್ ಇರೋದ್ರಿಂದ ತುಂಬ ಜನ ಸಹ ಬಂದಿದ್ದರು. ಹಾಗೆ ಟಿಕೆಟ್ ಪ್ರೈಸ್ ಸ್ವಲ್ಪ ಆಫರಲ್ಲಿತ್ತು ಅಂತ ಹೇಳಿ ಇನ್ನೂ ಸ್ವಲ್ಪ ಜಾಸ್ತಿನೇ ಜನ ಬಂದಿದ್ದರು. ಇಲ್ಲಿ ಟಿಕೆಟ್ನ ಆಫ್ಲೈನಲ್ಲೇ ತೊಗೋಬೇಕು, ಯಾವುದೇ ರೀತಿಯ ಆನ್ಲೈನ್ ಟಿಕೆಟ್ಸ್ ಇಲ್ಲ. ನಮಗೂ ಫೈನಲಾಗಿ ಟಿಕೆಟ್ ಸಿಕ್ತು. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ನೀವಿಲ್ಲಿ ನೋಡ್ಬೋದು, ಒಂದು ಕಡೆ ಪ್ಲೇ ಸ್ಟೇಷನ್ ಏರಿಯಾ ಇರುತ್ತೆ, ಇನ್ನೊಂದು ಕಡೆ ಝೂ ಏರಿಯಾ ಇರುತ್ತೆ. ಫಸ್ಟ್ ನಾವು ಝೂ ಏರಿಯಾ ಕಡೆ ಹೋದ್ವಿ. ಇದೆಲ್ಲ ಆರ್ಟಿಫಿಷಿಯಲ್ ಲೀವ್ಸೇನೆ. ಹಾಗೆಯೇ ಇಲ್ಲಿ ಮಾಡಿರೋದೆಲ್ಲ ಆರ್ಟಿಫಿಷಿಯಲು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅಷ್ಟೇ ಚೆನ್ನಾಗಿ ಮೇಂಟೈನ್ ಸಹ ಮಾಡಿದ್ದಾರೆ. ಝೂ ಸೈಡಲ್ಲಿ ಎಂಟ್ರಿ ಆಗ್ತಾ ಇರಬೇಕಾದ್ರೆ ಇದೊಂದು ಡೈನೋಸಾರ್ದು ಸ್ಕೆಲೆಟನ್ ಬಾಡಿ ಮಾಡಿದ್ದಾರೆ ಪ್ಯಾಸೇಜ್ಗೆ. ಇದೇ ಮೇನ್ ಅಟ್ರಾಕ್ಷನ್ ಅನಿಸುತ್ತೆ ಈ ಒಂದು ಸಫಾರಿಗೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದನ್ನು ಮಾತ್ರ. ಬನ್ನಿ ಝೂ ಅಲ್ಲಿ ಯಾವ್ಯಾವ ಅನಿಮಲ್ ಇದೆ ಅಂತ ಹೇಳಿ ನೋಡೋಣ. ನೀವಿಲ್ಲಿ ನೋಟಿಸ್ ಮಾಡ್ತಾ ಇದ್ದೀರಾ, ಈ ಕುರಿಗೆ 4 ಕೊಂಬಿದೆ. ನಾನು 2 ಕೊಂಬಿರೋ ಕುರಿ ನೋಡಿದ್ದೆ.
ಒಂದು ಟೈರ್ ಮೇಲೆ ಕೂತಿದೆ ನೋಡಿ, ಇದೇ ಈಗಲ್ ಕಂದ ನಾನು ಹೇಳಿದ ಚಿನ್ನು. ಈ ಝೂವಲ್ ಸ್ಪೆಷಲ್ ಏನಂತ ಹೇಳಿದ್ರೆ ಈ ಥರ ಸಿಂಹದ ಮರಿನ ಸಹ ನಾವು ಇಟ್ಕೋಬೋದು ಇಲ್ಲಿ. ಮಸಾಜ್ ಮಾಡಕ್ಕಂತ ಅದಕ್ಕೆ ಮಸಾಜ್ ಮಾಡು. ಚಿನ್ನು ಇಲ್ಲಿ ಸೌರಿಂಗ್ ಮಾಡು, ತಲೆ ಮಾಡು, ತಲೆ ಸೌರಮ್ಮ. ಇಲ್ಲಿ ನೋಡು, ಮಮ್ಮನ್ ನೋಡು, ಅಪ್ಪ ಮಮ್ಮನ್ ನೋಡು. Video mari. Ora, kalas. ಇದು ಆಕ್ಚುಲಿ ಇದರಲ್ಲಿ ಕೇರಳ ಗಾರ್ಡನ್. ಝೂ ಸೈಡೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ನಾವು ಪ್ಲೇ ಸ್ಟೇಷನ್ ಕಡೆ ಹೋದ್ವಿ. ಇಲ್ಲಿ ಮಕ್ಳಿಗೆ ಆಟ ಆಡಿಸ್ಬೋದು, ಹಾಗೆಯೇ ಇಲ್ಲಿ ಫುಡ್ ಕೋರ್ಟ್ ಸಹ ಇದೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ.